ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. 31 ವರ್ಷದ ಹಿಂದೆ ನಡೆದ ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಅವರನ್ನ ಹುಬ್ಬಳ್ಳಿಯಾಗ ಅರೆಸ್ಟ್ ಮಾಡಿದ್ದನ್ನು ಖಂಡಿಸಿ ಇವತ್ತ ಹುಬ್ಬಳ್ಳಿಯಾಗ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಿತ. ಇನ್ನು ರಾಮನ ಭಕ್ತನ ಬಂಧನ ವಿರೋಧಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತ. ಹಾಗಾಗಿ ಹುಬ್ಬಳ್ಳಿಯಾಗೂ ಪ್ರತಿಭಟನೆ ನಡೆಯಿತ. ಈ ಪ್ರತಿಭಟನೆದು ನೇತೃತ್ವನ ವಿಪಕ್ಷ ನಾಯಕ ಆರ್ ಅಶೋಕ ತಗೊಂಡಿದ್ರ. ಶಾಸಕ ಅರವಿಂದ ಬೆಲ್ಲದ, ಮಹೇಶ್ ತೆಂಗಿನಕಾಯಿ, ಎಂಆರ್ ಪಾಟೀಲ, ಪ್ರದೀಪ್ ಶೆಟ್ಟಿ ಹಿಡ್ಕೊಂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರು, ಎಸ್ಎಸ್ಕೆ ಸಮಾಜದವರು ಭಾಗವಹಿಸಿದ್ರು. ಇವತ್ತ ಹುಬ್ಬಳ್ಳಿಯಾಗ ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಅವರನ್ನ ಅರೆಸ್ಟ್ ಮಾಡಿದ್ದನ್ನ ಬಿಜೆಪಿ ಖಂಡಿಸಿ ಪ್ರತಿಭಟನೆ ಮಾಡಿದ್ದನ್ನ ಕಾಂಗ್ರೆಸ್ ಖಂಡಿಸೈತಿ. ಬಿಜೆಪಿ ಕ್ರಿಮಿನಲ್ಗಳ ಪರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಪ್ರತಿಭಟನೆ ಮಾಡಾಕತ್ತಿದ್ದ ನಾಚಿಕೆಗೇಡಿನ ಸಂಗತಿ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸ್ಯಾರ. ರಾಜ್ಯದಾಗ ಮಾಡಬೇಕಾದ ಸಾಕಷ್ಟು ಕೆಲಸ ಅದಾವು, ಅದನ್ನ ಬಿಟ್ಟ ಹಿಂಗ ರಾಜಕೀಯ ಲಾಭಕ್ಕ ರೌಡಿ ಶೆಟ್ರ್ ಪರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡಾಕತ್ತಿರಲ್ಲ, ನಿಮಗ ನಾಚಿಕೆ ಆಗುದಿಲ್ಲೇನ ಅಂತ ಅಂದಾರ. ಇದ ಜನವರಿ 22ಕ್ಕೆ ಅಯೋಧ್ಯೆದಾಗ ರಾಮ ಮಂದಿರ ಉದ್ಘಾಟನೆ ಸಿದ್ಧತೆ ನಡೆದಿದ್ರ ರಾಜ್ಯದಾಗಿನ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಾಕತ್ತಾರ ಅಂತ ಇವತ್ತ ಹುಬ್ಬಳ್ಳಿಯಾಗ ಟೌನ್ ಪೊಲೀಸ್ ಸ್ಟೇಷನ್ ಮುಂದೆ ಬಿಜೆಪಿ ಕಾರ್ಯಕರ್ತರು ಶ್ರೀರಾಮ ಜಯರಾಮ ಅಂತ ಭಜನಿ ಮಾಡೋ ಮುಖಾಂತರ ಪ್ರತಿಭಟನೆ ಮಾಡಿದ್ರ. ಇದ ಟೈಮ್ನಾಗ ಸಿದ್ದರಾಮಯ್ಯ ಲುಚ್ಚಾ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರ. ಇದ್ರ ಕೂಡನ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಶಾಸಕ ಪ್ರಸಾದ್ ಅಬ್ಬಯ್ಯ ವಿರುದ್ಧನೂ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊರೋನಾ ಸಂದರ್ಭದಾಗ ಬಿಜೆಪಿ ಸರ್ಕಾರ ಬಾಳ ಭ್ರಷ್ಟಾಚಾರ ಮಾಡಿತ್ತು ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದನ್ನ ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ಈಗ ಪ್ರತಿಭಟನೆ ಮಾಡಾಕತ್ತೈತಿ. ಇವತ್ತ ಧಾರವಾಡದಾಗ ಡಿಸಿ ಆಫೀಸ್ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಕೋವಿಡ್ ಟೈಮ್ನ್ಯಾಗ ಬಿಜೆಪಿ 40,000 ಕೋಟಿ ಅವ್ಯವಹಾರ ಮಾಡೈತಿ, ಇದರ ಸಂಬಂಧ ತನಿಖೆ ಮಾಡಾಕಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು. ಇವತ್ತ ಕರ್ನಾಟಕ ಕಲಾ ಕಾಲೇಜಿನ ಪ್ರವಾಸೋದ್ಯಮ ವಿಭಾಗದಿಂದ ಜನವರಿ 3ರಿಂದ 5 ಮಟ್ಟ 3 ದಿನ ಸಾರ್ಥ ವಾಹ ಅನ್ನೋ ಸಾಂಸ್ಕೃತಿಕ ಕಾರ್ಯಕ್ರಮ ಉತ್ಸವನ ಹಮ್ಮಿಕೊಂಡಾರ. ಧಾರವಾಡದ ಸೃಜನಾ ರಂಗಮಂದಿರದಾಗ ಈ ಸಾಂಸ್ಕೃತಿಕ ಉತ್ಸವಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ಕೊಟ್ರೆ. ಮತ್ತು ಹುಬ್ಬಳ್ಳಿದಾಗಿಂದ ಕರಸೇವಕರ ಬಂಧನ ವಿಚಾರ ಸಂಬಂಧ ನಾನೇನು ಮಾತಾಡುವುದಿಲ್ಲ, ಇದರ ಸಂಬಂಧ ಈಗಾಗಲೇ ಸಿಎಂ ಅವರು ಪ್ರತಿಕ್ರಿಯೆ ಕೊಟ್ಟಾರು ಅಂತ ಹೇಳಿ ಸುಮ್ಮನಾಗ್ಯಾರ. ಕರಸೇವಕರನ್ನ ಹುಡುಕಿ ಅರೆಸ್ಟ್ ಮಾಡಿದ್ದು ನ್ಯಾಯನಾ ಅಂತ ಇವತ್ತ ಹುಬ್ಬಳ್ಳಿಯಾಗ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರ. ರಾಮ ಭಕ್ತರನ್ನ ಬಂಧಿಸಿದ್ದನ್ನ ನಾವು ಖಂಡಿಸ್ತೀವಿ, ಅದ್ರ ಸಂಬಂಧ ಇವತ್ತ ಹೋರಾಟ ಮಾಡಾಕತ್ತೀವಿ, ಹಿಂದೂ ಕಾರ್ಯಕರ್ತರನ್ನ ರಿಲೀಸ್ ಮಾಡಬೇಕು, ಇನ್ಸ್ಪೆಕ್ಟರ್ ಮೇಲೆ ಕ್ರಮ ತಗೋಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರ. ಅಜ್ಮಾಸ್ 56,000 ಪೆಂಡಿಂಗ್ ಕೇಸ್ ಅದಾವು, ಅವನ್ನೆಲ್ಲ ಬಿಟ್ಟ ಹುಬ್ಬಳ್ಳಿ ಕಡೆ ಬಂದಿದ್ದು ಯಾಕ ಅಂತ ಪ್ರಶ್ನೆ ಮಾಡಿದ್ರು. ಕರ್ನಾಟಕದಾಗೂ ಗೋದ್ರಾ ಹತ್ಯೆ ಆಗಬಹುದು ಅಂತ ಬಿಕೆ ಹರಿಪ್ರಸಾದ್ ಅಂದಿದ ಮಾತಿಗೆ ಇವತ್ತ ಹುಬ್ಬಳ್ಳಿಯಾಗ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ ಕಿಡಿಕಾರ್ಯಾರ. ಗೋದ್ರಾದಾಗ ರಾಮ ಭಕ್ತರನ್ನ ಸುಟ್ಟವರು ಯಾರು? ಗೋದ್ರಾದಾಗ ಸುಟ್ಟವರು ಮುಸ್ಲಿಮ್ರು. ಗೋದ್ರಾ ಮಾಡಿದಂತೆ ಮಾಡ್ತೀನಿ ಅಂದ್ರ ಏನ ಹಿಂದೂಗಳನ್ನ ಸುಡ್ತೀರಾ ಅಂತ ಪ್ರಶ್ನೆ ಮಾಡ್ಯಾರ. ಕಾಂಗ್ರೆಸ್ ನಾಯಕರೇ, ನಿಮಗ ಬರೇ ಮುಸ್ಲಿಮ್ರಷ್ಟ ಓಟ್ ಹಾಕಿಲ್ಲ, ಹಿಂದೂಗಳು ಹಾಕ್ಯಾರ, ಎಲ್ಲರಿಗೂ ರಕ್ಷಣೆ ಕೊಡಬೇಕು, ಗೋದ್ರಾ ರೀತಿ ಘಟನೆ ಮರುಕಳಿಸಲಿದೆ ಅಂತ ಹೇಳ್ತಿರಲ್ಲ, ಇವ್ರು ಏನ್ ಮಾಡಾಕತ್ತಾರಂತ, ಇಂಥವ್ರನ್ನ ಬಂಧನ ಮಾಡಬೇಕು, ಮತೀಯ ಭಾವನೆ ಕೆರಳಿಸಿ ಮುಸ್ಲಿಂ ಸಮಾಜದಿಂದ ಹಿಂದೂಗಳ ಮೇಲೆ ದಾಳಿ ಮಾಡಿಸೋ ಹುನ್ನಾರ ಇದು, ಸರ್ಕಾರ ಇವ್ರ ಮೇಲೆ ದೌಡ್ ಕ್ರಮ ತಗೋಬೇಕು ಅಂತ ಅಂದಾರ. ಕರ್ನಾಟಕದಾಗ ಹಿಂದೂ ವಿರೋಧಿ ಸರ್ಕಾರ ಐತಿ, ರಾಮನಿಗೆ ಜೈ ಅಂದ್ರ ಜೈಲಿಗೆ ಹಾಕಾಕತ್ತಾರ, ಗೊಡ್ಡ ಬೆದರಿಕೆಗೆ ನಾವು ಹೆದರುವುದಿಲ್ಲ, ರಾಮ ಮಂದಿರ ಕಟ್ಟಬಾರ್ದು ಅನ್ನೋದು ಕಾಂಗ್ರೆಸ್ ಹುನ್ನಾರ, ಇವರೆಲ್ಲ ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರ ಅಂತ ಇವತ್ತ ಹುಬ್ಬಳ್ಳಿಯಾಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸಿಟ್ಟಾಗಿದ್ರ. ಬೆಂಕಿ ಹಚ್ಚೋ ಕೆಲಸ ಸಿದ್ದರಾಮಯ್ಯ ಮಾಡಾಕತ್ತಾರ, ಬೆಂಕಿ ಹಚ್ಚೋ ಅಂಬಾಸಿಡರ್ ಸಿದ್ದರಾಮಯ್ಯ, ಶ್ರೀಕಾಂತ್ ಪೂಜಾರ ಕಂಪ್ಲೇಂಟ್ ಕಾಪಿ ಇಲ್ಲ, FIR ಕಾಪಿ ಇಲ್ಲ, ಇನ್ಸ್ಪೆಕ್ಟರ್ಗೆ ಜ್ಞಾನ ಐತೋ ಏನಿಲ್ಲೋ, ಮಾನ ಮರ್ಯಾದೆ ಐತೋ ಇಲ್ಲೋ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರ. ಎಷ್ಟೋ ಮಂದಿ ಕ್ರಿಮಿನಲ್ಗಳನ್ನ ಅರೆಸ್ಟ್ ಮಾಡಿಲ್ಲ, ಕರಸೇವಕರನ್ನ ಅರೆಸ್ಟ್ ಮಾಡ್ಯಾರ, ಅಯೋಧ್ಯೆ ಕಾರ್ಯಕ್ರಮ ಹಾಳು ಮಾಡ್ಬೇಕಂತನ ಹಿಂಗ ಮಾಡಾಕತ್ತಾರು ಅಂತ ಅಂದಾರ.
ರಾಮ ಜನ್ಮಭೂಮಿ ಹೋರಾಟದಾಗಿಂದ ಶ್ರೀಕಾಂತ್ ಪೂಜಾರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದನ್ನು ಖಂಡಿಸಿ ಇವತ್ತ ಹುಬ್ಬಳ್ಳಿಯಾಗ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಾಗ ಬೃಹತ್ ಪ್ರತಿಭಟನೆ ನಡೆದಿತ್ತು. ಅವಾಗ ಎಲ್ಲರೂ ಕೂಡಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವ ಟೈಮ್ನ್ಯಾಗ ಕಾರ್ಯಕರ್ತರನ್ನ ಹಿಡ್ಕೊಂಡ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಎಂಆರ್ ಪಾಟೀಲ್ರನ್ನ ಮತ್ತು ಮಹಿಳಾ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ತಗೊಂಡಾರ. ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಕ್ಕೆ ಬಂದಾಗ ಯಾರ್ಯಾರನ್ನ ವಶಕ್ಕೆ ತಗೊಂಡೇವಲ್ಲ ಅವರು ಎಲ್ಲರ ಮ್ಯಾಗೂ ಸೂಕ್ತ ಕಾನೂನು ಕ್ರಮ ತಗೋತೀವಿ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಮೇಡಮ್ ಹೇಳ್ಯಾರ. ಪೊಲೀಸ್ ಇನ್ಸ್ಪೆಕ್ಟರ್ ಅಮಾನತ್ತು ಆಗ್ರಹಕ್ಕೆ ನಮ್ಮ ಇಲಾಖೆಯದ್ದ ಒಂದಷ್ಟು ನಿಯಮಗಳು ಅದಾವು, ಅವನ್ನೆಲ್ಲ ಪರಿಶೀಲಿಸಿ ಮುಂದಿನ ಕ್ರಮ ತಗೋತೀವಿ ಅಂತ ಅಂದಾರ. ಇದಿಷ್ಟು ಇವತ್ತಿನ ಅವಳಿ ನಗರದ ಪಟಾಪಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರ್ರಿ. ನಮಸ್ಕಾರ.